ಇದು ಎಲ್ಲರಿಗಿಂತ ವಿಶೇಷ. ಯಾಕಂದ್ರೆ ನಮ್ಮ ಪ್ರತಿನಿತ್ಯ ಇಲ್ಲಿ ವೈದ್ಯರ ಸೇವೆಯನ್ನು ಸಿದ್ದಾಪುರಕ್ಕೆ ಒದಗಿಸುವಂಥ ಕೆಲಸವನ್ನು ಮಾಡಿ ಡಾಕ್ಟರ್ ದಿವಾಕರ್ ಭಟ್ ಅಂತವರು ನಮ್ಮ ತಾಲೂಕಿನ ಹೆಮ್ಮೆ ಅವರು ನಮ್ಮಂಥ ಈ ಪುಟ್ಟ ಊರಿನಲ್ಲಿ ಹೃದಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 16-17 ಡಾಕ್ಟರ್ಸ್ ಇಲ್ಲಿ ಬಾದ್ರಿ ಅವರಿದ್ದಾರೆ. ನನಗೆ ಎಲ್ಲರ ಹೆಸರು ನಾನು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಪರಿಣಿತ ವೈದ್ಯರ ಉಪಲಭ್ಯತೆಯನ್ನು ಈ ಒಂದು ಕೊಲಾಬರೇಟಿವ್ ವ್ಯವಸ್ಥೆಯ ಕೆಳಗೆ ನಾವು ಮಾಡ್ತಾ ಇದ್ದೀವಿ. ಹಾಗಂತ ಆಯುರ್ವೇದದ ಲಾಭವನ್ನು ಕೂಡ ತೆಗೆದುಕೊಳ್ಳಿ. ನಾನು ಶಿವರಾಮ್ ಅವರಿಗೆ ಹೇಳ್ತೇನೆ, ಈ ಒಂದು ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ಶ್ರೀಧರಿಯಂ ಅಂತ ಹೇಳುವಂಥ ಕಣ್ಣಿನ ಆಯುರ್ವೇದಕ್ಕಷ್ಟೇ ಸೀಮಿತವಾದಂಥ ಅದ್ಭುತವಾದ ಆಸ್ಪತ್ರೆ ಇದೆ ಕೇರಳದಲ್ಲಿ. ದೇಶಾದ್ಯಂತ ಅದರ ಬ್ರಾಂಚ್ಗಳಿದೆ. ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ಆಯುರ್ವೇದದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಕಣ್ಣಿನ ಮೂಲಕ ನರಗಳಿಗೆ ಸಂಬಂಧಪಟ್ಟಂಥದ್ದು, ಆ ಚಿಕಿತ್ಸೆಯ ಆಯುರ್ವೇದದ ಚಿಕಿತ್ಸಾ ವಿಧಾನಗಳನ್ನು ಕೂಡ ನಿಮ್ಮ ವಿಷನ್ ಸೆಂಟರ್ಗೆ ಅಳವಡಿಸಿ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ವಿಶೇಷ ಸೌಲಭ್ಯತೆ ಇದೆ. ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ದ ಇಂಟಿಗ್ರೇಟಿವ್ ಅಪ್ರೋಚ್ ದಟ್ ವಿ ಆರ್ ಆಲ್ ರಿಲೈಯಿಂಗ್ ಅಪಾನ್. ಹಾಗಾಗಿ ಇದನ್ನು ಕೂಡ ಮಾಡಬೇಕು ಹೇಳುವಂಥದ್ದು. ಒಟ್ಟಿನಲ್ಲಿ ಈ ಸೇವೆಯ ಲಾಭವನ್ನು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಬೇಕು. ಈ ವಿಷನ್ ಸೆಂಟರ್ನ ವಿಷನ್ ಅಂತ ನಾನು ಹೇಳಿದ್ನಲ್ಲ, ಶಿವರಾಮ್ ಅವರು, ಡಾಕ್ಟರ್ ಶಿವರಾಮ್ ಅವರು ಈಗೊಂದು 6 ತಿಂಗಳಿಂದ ಹೇಳಿದರು. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಈ ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ದೃಷ್ಟಿ ಸಮಸ್ಯೆಯಿಂದ ಅದನ್ನು ಹೊರತರಬೇಕು ಹೇಳುವಂಥ ಅದ್ಭುತವಾದಂಥ ಈ ಒಂದು ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಬಂದಿರೋದಕ್ಕೆ MM ಜೋಶಿ ಫೌಂಡೇಶನ್, ಗಣೇಶ ನೇತ್ರಾಲಯ, ಜಿಲ್ಲಾ ಅಂಧತ್ವ ನಿವಾರಣೆ ಸಂಸ್ಥೆ ಹಾಗೂ SGM ನೇತ್ರ ಭಂಡಾರಿ ಇವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಬಹುದಿನದ ಕನಸನ್ನು ನನಸು ಮಾಡಿದ್ದಾರೆ. ಮತ್ತು ಡಾಕ್ಟರ್ ಶಿವರಾಮ್ ಅವರೇ, ನಾನು ಹೇಳ್ತೇನೆ, ಇದು ವಿಷನ್ ಸೆಂಟರ್ ಇದೆ. ಇದೊಂದು 3-4 ವರ್ಷದಲ್ಲಿ ನೀವು ಅಪ್ಗ್ರೇಡ್ ಮಾಡದಿದ್ದರೆ ಇದನ್ನು ಆಸ್ಪತ್ರೆ ಆಗಿ 5 ವರ್ಷದಿಂದ ಹೇಗೆ ನಿಮಗೆ ಬೆನ್ನು ಬಿದ್ದಿದ್ದೋ ಹಾಗೆ ಬೆನ್ನಿಗೆ ಬೀಳ್ತೀವಿ. ಇದನ್ನು ಆಗತ್ತೆ. ಇನ್ನೊಂದು 5 ವರ್ಷದಲ್ಲಿ ಇದು ಪೂರ್ಣ ಪ್ರಮಾಣದ ದೃಷ್ಟಿ ಚಿಕಿತ್ಸಾ ಕೇಂದ್ರ ಆಗಿ ಪರಿವರ್ತನೆ ಆಗ್ತದೆ. ಆ ದಿವಸವನ್ನು ಎದುರು ನೋಡೋಣ ಹೇಳುವಂಥ ಮಾತನ್ನು ಹೇಳ್ತಾ